ಮುಖಂಡರು, ಕಾರ್ಯಕರ್ತರು, ಕುಟುಂಬ ಪಟ್ಟಣ ಪಂಚಾಯತಿಯ ಸದಸ್ಯರೇ, ಎಲ್ಲ ಮುಖಂಡರು, ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ನಾನು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನಾಯಕತ್ವದ ಸರ್ಕಾರದಲ್ಲಿ ನಮ್ಮ ರಾಜ್ಯದಿಂದ ಮಂತ್ರಿಯಾಗಿದ್ದೇನೆ. ಅದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹಾರ್ದಿಕವಾದಂಥ ಮತ್ತು ನನ್ನನ್ನು ಮಂತ್ರಿ ಮಾಡಲಿಕ್ಕೆ ಕಾರಣಕರ್ತರಾದಂಥ ಮುಖ್ಯಮಂತ್ರಿಗಳು, AICC ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ಕಾಂಗ್ರೆಸ್ ಪಕ್ಷದವರು ಮತ್ತು ವಿಶೇಷವಾಗಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮತ್ತೆಲ್ಲರ ಸರ್ಕಾರದಿಂದ ಎಲ್ಲ ಕಾಂಗ್ರೆಸ್ಸಿನ ಅಧ್ಯಕ್ಷರಿಂದ ಹಿಡಿದು ಎಲ್ಲ ಕಾರಣದಿಂದ ಅವರ ಆಶೀರ್ವಾದವನ್ನು ಮಂತ್ರಿಯಾಗಿ ಅದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅದನ್ನು ಸಲ್ಲಿಸ್ತೇನೆ. ಈಗ ನಿಮಗೆಲ್ಲ ಗೊತ್ತಿದ್ದಂತೆ ಇನ್ನು ಖಾತೆಗಳ ಹಂಚಿಕೆ ಆಗಿಲ್ಲ. ಬಹುತೇಕ 2-3 ದಿವಸದಲ್ಲಿ ಖಾತೆಗಳ ಹಂಚಿಕೆಗಳನ್ನು ಆಗ್ತದೆ. ತದನಂತರ ಬಹುತೇಕ ನೆಕ್ಸ್ಟ್ ಮಂಡೆಯಿಂದ ಈ ಸಂಪೂರ್ಣವಾಗಿ ನಮ್ಮ ಸರ್ಕಾರ ಫಂಕ್ಷನ್ ವಿಧಾನಸೌಧದಲ್ಲಿ ಸ್ಟಾರ್ಟ್ ಆಗಿದೆ. ಆದರೆ ಈಗಾಗಲೇ ನಮ್ಮ ಸರ್ಕಾರ ಸಂಪೂರ್ಣವಾಗಿ ಇದನ್ನೆಲ್ಲ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಸುಮಾರು 30 ಜನ ಮಂತ್ರಿಗಳನ್ನು ನಾಳೆಯಿಂದಲೇ ಅದು ತಗೊಂಡಿದ್ವಲ್ಲ, ತಾರೀಕಿನಿಂದ ಎಲ್ಲರೂ ಪ್ರತಿ ಜಿಲ್ಲೆಗೆ ಪ್ರತಿ ತಾಲೂಕಿಗೆ ಕೊಟ್ಟು ಬರಗಾಲದ ವೀಕ್ಷಣೆ ಮಾಡಿ ಬರಗಾಲದ ಸಮಸ್ಯೆ ಪರಿಹಾರಗಳೇನು ಮಾಡಬೇಕು, ಅಲ್ಲಿ ಸಮಸ್ಯೆಗಳೇನು, ಕುಡಿಯೋ ನೀರು ಸಮಸ್ಯೆಯನ್ನು ಎಲ್ಲವನ್ನ ತಿಳ್ಕೊಂಡು ಫುಲ್ ರಿಪೋರ್ಟನ್ನು ನಮಗೆ ಮಂಡ್ಯ ಒಳಗೆ ತಂದು ಕೊಡಬೇಕು ವಿತ್ ಫೋಟೋ ಎವ್ರಿಥಿಂಗ್. ಮತ್ತು ಕಾಂಗ್ರೆಸ್ ವರ್ಕರ್ ಜೊತೆ ಮಾತನಾಡಬೇಕು ಅಂತ ಹೇಳಿ ಆದೇಶ ಮಾಡಿದ್ದರಿಂದ ಇವತ್ತು ಕೊಪ್ಪಳ ಜಿಲ್ಲೆಯ ಬರ ಪರಿಸ್ಥಿತಿಯ ವಿಚಾರಕ್ಕೆ ಸನ್ಮಾನ್ಯ ಶಿವರಾಜ್ ತಂಗಡಿಗೆಯವ್ರನ್ನ ಇಲ್ಲಿಗೆ ಹಾಕಿದ್ದಾರೆ. ಈಗಾಗಲೇ ಶಿವರಾಜ್ ತಂಗಡಿಗೆಯವರು ಇವತ್ತು ಕುಷ್ಟಗಿ ತಾಲೂಕದಲ್ಲಿ ಈಗಾಗಲೇ ಬಂದು ಮೀಟಿಂಗು ಪರಿಹಾರ ಮಾತಾಡಿದ್ರೆ ಇನ್ನೊಂದು ಅರ್ಧ ಗಂಟೆಗೆ ಸಂಗ್ನಾಳಿಗೆ ಬರ್ತಾರೆ. ಸಂಗ್ನಾಳಲ್ಲಿ ನಾನು ಅವರು ಬರ ವೀಕ್ಷಣೆ ಮಾಡ್ತೇವೆ ಫೀಲ್ಡ್ಗೆ ಹೋಗಿ, ನಂತರ ರಾಜೂರಲ್ಲಿ ಫೀಲ್ಡ್ ವೀಕ್ಷಣೆ ಮಾಡಿ ಸ್ವಲ್ಪ ರೈತರಲ್ಲಿ ಸಂವಾದ ಮಾಡಿ ಕುಕ್ಕೂರು ಐಬಿಗೆ ಬಂದು ಕುಕ್ಕೂರು ಐಬಿಯಲ್ಲಿ ಆಫೀಸರ್ಸ್ ಮೀಟಿಂಗ್ ಮಾಡಿ ಊಟ ಮಾಡ್ಕೊಂಡು ಅವ್ರು ಕೊಪ್ಪಳ ಹೋಗ್ತಾರೆ. ನಾನು ಇಲ್ಲೇ ಇರ್ತೇನೆ. ನಾನು ರಾತ್ರಿ 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಯಲಬುರ್ಗಾಗಿರ್ತೇನೆ. ಮತ್ತು ಪದೇ ಕೇಳಬೇಕು. 4 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ಯಲಬುರ್ಗಾ ಆಫೀಸ್ನಾಗ ಇರ್ತೀವಿ. ಯಾರ್ಯಾರು ಬರ್ತೀರಿ ಎಲ್ಲ ದಯವಿಟ್ಟು ಬಂದು ಭೇಟಿ ಮಾಡಿ, ದಯವಿಟ್ಟು ಮಾತನಾಡಿ. ಆಮೇಲೆ ಇದು ಲಾಸ್ಟ್ ಹೂನಾರ ಹಾಕೋದು, ಶಾಲೆ ಹಾಕೋದು ಇನ್ಮೇಲೆ ಇಲ್ಲ, ಬರ ಪರಿಹಾರ ಅಂತ ನಾವು ರೂಲ್ಸ್ ಮಾಡಿಬಿಟ್ಟಿದ್ದೇವೆ. ಇವತ್ತಾಯ್ತು, ಅದಕ್ಕೆ ಇನ್ನು ಮೇಲೆ ಯಾರು ತರಂಗಿಲ್ಲ. ಏನಿದ್ರೆ ಪುಸ್ತಕ ಹೋಗಿ ಕೆಲಸಕ್ಕೆ ಇಟ್ಟು ಅದೇ ಹಾಕ್ತೀನಿ. ಅದಕ್ಕೆ ಲಾಸ್ಟ್, ಅದಕ್ಕೆ ದಯಮಾಡಿ ಎಲ್ಲರೂ ಸಹಕಾರ ಮಾಡಿ ಅಂತ ಹೇಳಿ ಇವತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಅಮರೇಗೌಡರು ಮತ್ತು ಮಾಜಿ ಸಂಸತ್ ಸದಸ್ಯರಾದ ಸಂಗಣ್ಣವರು ಕೂಡ ಕೊಪ್ಪಳದಲ್ಲಿ ಮತ್ತು ಇಲ್ಲಿ ಯಲಬುರ್ಗಾದಲ್ಲಿ ನಮ್ಮ ಜೊತೆಗೆ ಬಂದಿದ್ದಾರೆ. ಅವ್ರನ್ನೂ ಕೂಡ ನಮ್ಮ ತಾಲೂಕಿಗೆ ನಿಮ್ಮ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಕೂಡ ಚರ್ಚೆ ಮಾಡೋಣ. ಎಲ್ಲ ಇಲ್ಲಿ ಗೊತ್ತಿಲ್ಲೇ ಮಾತಾಡೋದು ಏನೂ ಆಗಂಗಿಲ್ಲ. ಅದಕ್ಕೆ ನಾನು ನಾಳೆಯಿಂದ ಇವತ್ತು ರಾತ್ರಿ 11 ಗಂಟೆವರೆಗೆ ಯಲಬುರ್ಗಿಗೆ ಇರ್ತೇನೆ. 11 ಬೇಕಾದ್ರೆ ರಾತ್ರಿ 12ಕ್ಕೆ ಬರ್ರಿ ಅಲ್ಲೇ ಇವತ್ತು ನಾನು ನೈಟ್ ಆದ ಯಲಬುರ್ಗಿ. ಮತ್ತು ಇವತ್ತು ಸ್ವಲ್ಪ ಯಲಬುರ್ಗಿಗೆ ಹಾಕ್ಕೊಂಡು ಇವತ್ತು ಅಲ್ಲೇ ಮಾಡ್ತೀನಿ. ಆಯ್ತಾ? ನಿಂತು ಮುಂಜಾನೆ 8:30 ಹೊಂಡ್ತೇವೆ. ಮತ್ತು ನೀವು ಯಾರು ಅಲ್ಲಿ 8ಕ್ಕೆ ಬಂದಿರಿ, ಯಾಕಂದ್ರೆ 8:30 ಗದಗ ಹೋಗ್ಬೇಕು. ಅಲ್ಲಿ DC ಎಲ್ಲ ಕಾಯ್ತಾ ಇರ್ತಾರೆ. ನನಗೆ ಜವಾಬ್ದಾರಿ ಇದೆ ಮುಗಿಸ್ರಿದು. ಆಮೇಲೆ ನೆಕ್ಸ್ಟ್ ವೀಕು ನಾನು